ತುಮಕೂರಿನಲ್ಲಿ ಬಿಜೆಪಿ ಬೃಹತ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಈ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ನೇತೃತ್ವವನ್ನು ವಹಿಸಿದ್ದಾರೆ. ಎಸ್ಐಟಿ ಕಾಲೇಜು ಮುಂಭಾಗದಿಂದ ರ್ಯಾಲಿ ಆರಂಭ ಆಗುತ್ತೆ. ಜೂನಿಯರ್ ಕಾಲೇಜು ಮೈದಾನದ ತನಕ ಈ ಯಾತ್ರೆ ಸಾಗುತ್ತೆ. ಭಾರತ್ ಮಾತೆ ಭಾವಚಿತ್ರದೊಂದಿಗೆ ಮೆರವಣಿಗೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಎಂಪಿ ಜಗ್ಗೇಶ್, ಶಾಸಕ ಜ್ಯೋತಿ ಗಣೇಶ್ ಸೇರಿ ಹಲವಾರು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಇಡೀ ದೇಶದಾದ್ಯಂತ ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಬಿಜೆಪಿ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಈ ಬಾವುಟದ ಮಹತ್ವ ಇರಬಹುದು, ಅಥವಾ ಈ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ, ಪ್ರಾಣ ತ್ಯಾಗ ಮಾಡಿರುವಂತಹ ವ್ಯಕ್ತಿಗಳನ್ನು ಸ್ಮರಿಸುವುದರ ಜೊತೆಗೆ ಈಗಾಗಲೇ ಈ ಆಪರೇಷನ್ ಸಿಂಧೂರ್ ಯಶಸ್ವಿನ ಕಾರ್ಯಾಚರಣೆ ವಿಚಾರಕ್ಕೆ ಈ ಒಂದು ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖ ಬಿ.ವೈ. ವಿಜೇಂದ್ರ ಅವರು ಹಾಗೆ ಬಿಜೆಪಿಯ ಸಾಕಷ್ಟು ನಾಯಕರು, ಮುಖಂಡರು, ಕಾರ್ಯಕರ್ತರು ಹಾಗೆ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯಗ ತುಮಕೂರು ಎಸ್ಐಟಿ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ತಿರಂಗ ಯಾತ್ರೆ ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಕ್ಕೆ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನ ಗುಂಡಕ್ಕೆ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದಾದ್ರು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೆಲಸ ಆ ದುಷ್ಟ ಉಗ್ರಗಾಮಿಗಳು ಮಾಡಿದ್ರು. ಅಂತ ಉಗ್ರಗಾಮಿ ಸಂಘಟನೆಗಳನ್ನ ಒಂದು ಸೇಡನ್ನು ತೀರಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಆಪರೇಷನ್ ಸಿಂಧೂರ್ ಘೋಷಣೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ವೀರ ಯೋಧರು, ನಮ್ಮ ಸಶಸ್ತ್ರ ಪಡೆಗಳು ಒಂದು 24 ಗಂಟೆನಲ್ಲಿ ರಾತ್ರೋರಾತ್ರಿ ತುಮಕೂರಿನಲ್ಲಿ ಬಿಜೆಪಿ ಬೃಹತ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಈ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ನೇತೃತ್ವವನ್ನು ವಹಿಸಿದ್ದಾರೆ. ಎಸ್ಐಟಿ ಕಾಲೇಜು ಮುಂಭಾಗದಿಂದ ರ್ಯಾಲಿ ಆರಂಭ ಆಗುತ್ತೆ. ಜೂನಿಯರ್ ಕಾಲೇಜು ಮೈದಾನದ ತನಕ ಈ ಯಾತ್ರೆ ಸಾಗುತ್ತೆ. ಭಾರತ್ ಮಾತೆ ಭಾವಚಿತ್ರದೊಂದಿಗೆ ಮೆರವಣಿಗೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಎಂಪಿ ಜಗ್ಗೇಶ್, ಶಾಸಕ ಜ್ಯೋತಿ ಗಣೇಶ್ ಸೇರಿ ಹಲವಾರು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಇಡೀ ದೇಶದಾದ್ಯಂತ ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಬಿಜೆಪಿ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಈ ಬಾವುಟದ ಮಹತ್ವ ಇರಬಹುದು, ಅಥವಾ ಈ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ, ಪ್ರಾಣ ತ್ಯಾಗ ಮಾಡಿರುವಂತಹ ವ್ಯಕ್ತಿಗಳನ್ನು ಸ್ಮರಿಸುವುದರ ಜೊತೆಗೆ ಈಗಾಗಲೇ ಈ ಆಪರೇಷನ್ ಸಿಂಧೂರ್ ಯಶಸ್ವಿನ ಕಾರ್ಯಾಚರಣೆ ವಿಚಾರಕ್ಕೆ ಈ ಒಂದು ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖ ಬಿ.ವೈ. ವಿಜೇಂದ್ರ ಅವರು ಹಾಗೆ ಬಿಜೆಪಿಯ ಸಾಕಷ್ಟು ನಾಯಕರು, ಮುಖಂಡರು, ಕಾರ್ಯಕರ್ತರು ಹಾಗೆ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯಗ ತುಮಕೂರು ಎಸ್ಐಟಿ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ತಿರಂಗ ಯಾತ್ರೆ ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು.
ಉಗ್ರರ ಒಂದು ಗುಂಡಿನ ದಾಳಿಗೆ 26 ಭಾರತೀಯರು ಅವರನ್ನ ಗುಂಡಿಕ್ಕಿ ಕೊಲ್ತಕ್ಕಂಥ ಕೆಲಸ ಉಗ್ರಗಾಮಿಗಳಿಂದ ಆಯಿತು. ಅದಾದ ನಂತರದಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರಿಗೆ ಏನು ದೃಶ್ಯಗಳನ್ನು ನೋಡಿದ್ರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯರನ್ನ ಗುಂಡಿಕ್ಕಿ ಕೊಂದಂತ ಉಗ್ರಗಾಮಿಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳ ವಿರುದ್ಧ, ಉಗ್ರಗಾಮಿ ಸಂಘಟನೆಗಳಿಗೆ ಶಕ್ತಿ ಕೊಡ್ತಕ್ಕಂಥ ಆ ದುಷ್ಟ ರಾಷ್ಟ್ರ ಆಗಿರ್ತಕ್ಕಂಥ ಪಾಕಿಸ್ತಾನದ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಉಗ್ರಗಾಮಿ ಸಂಘಟನೆಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ರಕ್ತ ಕುದಿತಾ ಇತ್ತು. ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯರ ರಕ್ತ ಕುದಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ತೀರ್ಮಾನವನ್ನು ಮಾಡಿದ್ರು. ಯಾವುದಾದ್ರು ತೀರ್ಮಾನ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಯಾವ ನಮ್ಮ ಮುಕ್ತ ತಾಯಂದಿರ ಸಿಂಧೂರನ್ನು ಅಳಿಸ್ತಕ್ಕಂಥ ಕೆಲಸ ಆ ದುಷ್ಟ ಉಗ್ರಗಾಮಿಗಳು ಮಾಡಿದ್ರು. ಅಂತ ಉಗ್ರಗಾಮಿ ಸಂಘಟನೆಗಳನ್ನ ಒಂದು ಸೇಡನ್ನು ತೀರಿಸಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ್ ಅನ್ನು ಘೋಷಣೆ ಮಾಡಿದ್ರು. ಆಪರೇಷನ್ ಸಿಂಧೂರ್ ಘೋಷಣೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ವೀರ ಯೋಧರು, ನಮ್ಮ ಸಶಸ್ತ್ರ ಪಡೆಗಳು ಒಂದು 24 ಗಂಟೆನಲ್ಲಿ ರಾತ್ರೋರಾತ್ರಿ ತುಮಕೂರಿನಲ್ಲಿ ಬಿಜೆಪಿ ಬೃಹತ್ ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದೆ. ಈ ಯಾತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವವನ್ನು ವಹಿಸಿದ್ದಾರೆ. SIT ಕಾಲೇಜು ಮುಂಭಾಗದಿಂದ ರ್ಯಾಲಿ ಆರಂಭ ಆಗುತ್ತೆ. ಜೂನಿಯರ್ ಕಾಲೇಜು ಮೈದಾನದ ತನಕ ಈ ಯಾತ್ರೆ ಸಾಗುತ್ತೆ. ಭಾರತ್ ಮಾತೆ ಭಾವಚಿತ್ರದೊಂದಿಗೆ ಮೆರವಣಿಗೆ. ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ MP ಜಗ್ಗೇಶ್, ಶಾಸಕ ಜ್ಯೋತಿ ಗಣೇಶ್ ಸೇರಿ ಹಲವಾರು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಇಡೀ ದೇಶದಾದ್ಯಂತ ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಬಿಜೆಪಿ. ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಈ ಬಾವುಟದ ಮಹತ್ವ ಇರಬಹುದು, ಅಥವಾ ಈ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರುವಂತಹ, ಪ್ರಾಣ ತ್ಯಾಗ ಮಾಡಿರುವಂತಹ ವ್ಯಕ್ತಿಗಳನ್ನು ಸ್ಮರಿಸುವುದರ ಜೊತೆಗೆ ಈಗಾಗಲೇ ಈ ಆಪರೇಷನ್ ಸಿಂಧೂರ್ ಯಶಸ್ವಿನ ಕಾರ್ಯಾಚರಣೆ ವಿಚಾರಕ್ಕೆ ಈ ಒಂದು ಬೃಹತ್ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಪ್ರಮುಖ BY ವಿಜೇಂದ್ರ